ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬರೋಬ್ಬರಿ 110 ದಿನಗಳ ಇರಾನ್ ಹಾಗೂ ಯುಎಸ್ ಯುದ್ಧಕ್ಕೆ ಫುಲ್ ಸ್ಟಾಪ್ ಬೆದ್ದಿದೆ. ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಒಪ್ಪಂದ ಕುದುರಿದೆ. ಇರಾನ್ ಹಾಗೆ ಅಮೆರಿಕ ಮಧ್ಯೆ ಪೀಸ್ ಡೀಲ್ ಫೈನಲ್ ಆಗಿದೆ. ಪರಸ್ಪರ ಶಾಂತಿ ಒಪ್ಪಂದವನ್ನ ಕುದುರಿಸಿದೆ ಇರಾನ್ ಹಾಗೂ ಯುಎಸ್. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗುತ್ತೆ. ಶುಕ್ರವಾರದಂದು ಶಾಂತಿ ಮಾತುಕತೆಗೆ ಉಭಯ ದೇಶಗಳಿಗಾಗಲೇ ಅಸ್ತು ಅಂತ ಹೇಳಿದ್ದು, ಇಡೀ ದೇಶಕ್ಕೆ ಈಗಾಗಲೇ ತಲ್ಲಣ ಸೃಷ್ಟಿಯಾಗಿತ್ತು. ಆ ತಲ್ಲಣ ಈಗ ನಿವಾರಣೆಯಾಗಿದೆ. ಹರ್ಮಜ್ ಜಲಸಂಧಿ ದಿಗ್ಬಂಧನ ಆಗಿತ್ತು. ಅದರ ತೆರವಿಗೆ ಈಗ ಟ್ರಂಪ್ ಆದೇಶವನ್ನ ಕೊಟ್ಟಿದ್ದಾರೆ. ಬರೋಬ್ಬರಿ 110 ದಿನಗಳ ಯುದ್ಧ ಕೊನೆಗೂ ಅಂತ್ಯವಾಗಿದೆ. ಅಮೆರಿಕ ಹಾಗೂ ಇರಾನ್ ಎರಡೂ ದೇಶಗಳು ಕೂಡ ಪರಸ್ಪರ ಶಾಂತಿ ಒಪ್ಪಂದಕ್ಕೆ ಅಸ್ತು ಅಂತ ಹೇಳಿದೆ. 110 ದಿನಗಳಿಂದ ಇಡೀ ಜಗತ್ತಿಗೆ ತೈಲ ಅಭಾವ ಸೇರಿದಂತೆ ತಲ್ಲಣ ಉಂಟಾಗಿದ್ದು, ಅದೆಲ್ಲವೂ ಕೂಡ ಈಗ ನಿರ್ಮುಕ್ತವಾಗಿದೆ. 110 ದಿನಗಳ ಯುದ್ಧದ ಬಳಿಕ ಜಗತ್ತಿಗೆ ಗುಡ್ ನ್ಯೂಸ್. ಯುಎಸ್ ಇರಾನ್ ಮಧ್ಯೆ ಶಾಂತಿ ಒಪ್ಪಂದವಾಗಿದ್ದು, ಶುಕ್ರವಾರ ಜಿನೆವಾದಲ್ಲಿ ಸಹಿಯನ್ನ ಹಾಕಲಾಗ್ತಾ ಇದೆ. ಹರ್ಮಜ್ನಲ್ಲಿ ನೌಕಾಪಡೆ ದಿಗ್ಬಂಧನವನ್ನ ಟ್ರಂಪ್ ತೆರವುಗೊಳಿಸಿದೆ. ಅಮೆರಿಕ ಮತ್ತು ಇರಾನ್ ಮಧ್ಯೆ ಫೆಬ್ರವರಿ 28ನೇ ತಾರೀಕಿನಂದು ಶುರುವಾದಂತಹ ಯುದ್ಧಕ್ಕೆ ಇದೀಗ ಶಾಶ್ವತವಾಗಿ ಬ್ರೇಕ್ ಬೀಳುವಂತಹ ಕಾಲ ಸನ್ನಿಹಿತವಾಗಿದೆ. 100ಕ್ಕೂ ಹೆಚ್ಚು ದಿನಗಳ ಕಾಲ ನಡೆದಂತ ಶಾಂತಿ ಒಪ್ಪಂದದ ಹಗ್ಗಜಗ್ಗಾಟ ಫೈನಲಿ ಸಕ್ಸಸ್ ಆಗಿದೆ. ವಿಶ್ವದ ಹಡಗುಗಳೇ ನಿಮ್ಮ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡಿ, ತೈಲ ಹರಿಯಲಿ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಹರ್ಮಜ್ ದಿಗ್ಬಂಧನದ ತೆರವಿಗೆ ಆದೇಶವನ್ನ ಮಾಡಿದ್ದೇನೆ, ಹರ್ಮಜ್ ಟೋಲ್ ಮುಕ್ತ ಸಂಚಾರಕ್ಕೆ ಅನುಮೋದಿಸ್ತೇನೆ ಅಂತ ಟ್ರಂಪ್ ಹೇಳಿದ್ದು, ಜಗತ್ತಿಗೆ ಅಭಿನಂದನೆಗಳು ಅಂತ ಅಮೆರಿಕ ಅಧ್ಯಕ್ಷ ಪೋಸ್ಟ್ ಅನ್ನು ಮಾಡಿದ್ದಾರೆ. ಇನ್ನು ಡೊನಾಲ್ಡ್ ಟ್ರಂಪ್ ಅವರ ಬರ್ತ್ಡೇ ನಿಮಿತ್ತವಾಗಿ ಗಿಫ್ಟ್ ಕೊಡ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಸೊ ಅದರಂತೆಯೇ ಇದೀಗ ವಿಶ್ವದ ಹಡಗುಗಳೇ ನಿಮ್ಮ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿರುವಂತಹ ವಿಚಾರಗಳು. ವಿಶ್ವದ ಹಡಗುಗಳೇ ತೈಲ ಹರಿಯಲಿ ಅಂತ ಹೇಳಿದ್ದಾರೆ. ಇಸ್ಲಾಮಿಕ್ ಹಾಗೂ ರಿಪಬ್ಲಿಕ್ ಆಫ್ ಇರಾನ್ ಜೊತೆಗಿನ ಒಪ್ಪಂದ ಈಗ ಪೂರ್ಣಗೊಂಡಿದೆ. ಎಲ್ಲರಿಗೂ ಅಭಿನಂದನೆಗಳು. ನಾನು ಇಂದಿನಿಂದ ಹರ್ಮಜ್ ಜಲಸಂಧಿಯನ್ನು ಟೋಲ್ ಮುಕ್ತವಾಗಿ ಮುಕ್ತಗೊಳಿಸುವುದಕ್ಕೆ ಸಂಪೂರ್ಣ ಅಧಿಕಾರವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇದರೊಂದಿಗೆ ಏಕಕಾಲದಲ್ಲಿ ಅಮೆರಿಕ ನೌಕಾಪಡೆಯ ದಿಗ್ಬಂಧನವನ್ನು ತಕ್ಷಣವೇ ತೆಗೆದುಹಾಕಲು ಆದೇಶಿಸುತ್ತಿದ್ದೇನೆ. ವಿಶ್ವದ ಹಡಗುಗಳೇ ನಿಮ್ಮ ಇಂಜಿನ್ಗಳನ್ನು ಸ್ಟಾರ್ಟ್ ಮಾಡಿ, ತೈಲವು ಹರಿಯಲಿ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನ ಮಾಡಿ ಜಗತ್ತಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇರಾನ್ ಹಾಗೂ ಅಮೆರಿಕ ಎರಡೂ ಕಡೆ ಪರಸ್ಪರ ಒಪ್ಪಂದಕ್ಕೆ ಸಮ್ಮತಿಯನ್ನ ಸೂಚಿಸಿದೆ. ಹೀಗಾಗಿ ಹರ್ಮಜ್ ಜಲಸಂಧಿಯನ್ನ ಪುನಃ ತೆರೆಯುವುದಕ್ಕೆ ಹಾಗೆ ಅದರ ಮೇಲಿನ ನೌಕಾ ದಿಗ್ಬಂಧನವನ್ನು ತಕ್ಷಣ ಹಿಂಪಡೆಯುವುದಕ್ಕೆ ಆದೇಶಿಸ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಡೀಲ್ ಕುದುರಿದೆ ಅನ್ನೋ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ಮಹಾನ್ ಒಪ್ಪಂದ ಶಾಂತಿ ಮತ್ತು ಭದ್ರತೆಯನ್ನ ತರಲಿದೆ. ಅನೇಕ ಅಧ್ಯಕ್ಷರು ಇರಾನ್ ಜೊತೆ ಶಾಂತಿ ಸ್ಥಾಪಿಸುವುದಕ್ಕೆ ಯತ್ನಿಸುತ್ತಿದ್ದಾರೆ. ನನ್ನ ಮುಂಚಿನವರೆಲ್ಲರೂ ಶಾಂತಿ ಸ್ಥಾಪಿಸುವಲ್ಲಿ ವಿಫಲರಾಗಿದ್ದಾರೆ. ಮೊದಲ ಬಾರಿಗೆ ನಿಜವಾದಂತಹ ಶಾಂತಿ ಸಾಧಿಸುವಂತ ಅಧ್ಯಕ್ಷರನ್ನ ಕಂಡಿದ್ದಾರೆ. ಶುಕ್ರವಾರದ ಒಪ್ಪಂದದ ಸಹಿ ಬಳಿಕ ಮೈನ್ಸ್ ತೆರವುಗೊಳಿಸುವಂತಹ ಕೆಲಸ ಶುರುವಾಗುತ್ತೆ. ಈ ಜಲಸಂಧಿಯನ್ನು ಮುಕ್ತಗೊಳಿಸುವ ಮೂಲಕ ತೈಲ ಹರಿಯಲಿದೆ. ಎರಡೂ ಕಡೆಗಳಿಂದ ಮತ್ತೊಮ್ಮೆ ತೈಲ ಹರಿವು ಆರಂಭ ಆಗಲಿದೆ. ಹೀಗಂತ ಟ್ರೂತ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಹಲವು ವಿಚಾರಗಳ ಬಗ್ಗೆ ಡೊನಾಲ್ಡ್ ಟ್ರಂಪ್ ಕೂಡ ಪೋಸ್ಟ್ ಅನ್ನ ಮಾಡಿದ್ದಾರೆ. ಹಲವು ಪ್ರೆಸಿಡೆಂಟ್ಸ್ಗಳು ಪೀಸ್ ಅನ್ನು ತರುವ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಆದರೆ ಅವ್ರು ಯಾರೂ ಕೂಡ ಇದರಿಂದ ಯಶಸ್ವಿಯಾಗಿಲ್ಲ. ಇದರಲ್ಲಿ ಏಕೈಕ ಯಶಸ್ವಿಯನ್ನ ಸಾಧಿಸಿರುವುದು ಕೇವಲ ನಾನೊಬ್ಬನೇ ಅನ್ನೋ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಮೊದಲ ಬಾರಿಗೆ ನಿಜವಾದಂತಹ ಶಾಂತಿ ಸಾಧಿಸುವಂತಹ ಅಧ್ಯಕ್ಷನನ್ನ ದೇಶ ಕಂಡಿದೆ ಅಂತ ಡೊನಾಲ್ಡ್ ಟ್ರಂಪ್ ತಮ್ಮನ್ನೇ ತಾವೇ ಹೊಗಳಿಕೊಂಡಿದ್ದಾರೆ. ಇರಾನ್ ಹಾಗೂ ಅಮೆರಿಕ ಯುದ್ಧ 110 ದಿನಗಳ ಕಾಲ, ಅಂದರೆ ಶಾಂತಿ ಒಪ್ಪಂದಕ್ಕೆ ಹಲವು ದಿನಗಳಿಂದ ಮಾತುಕತೆಗಳು ಕೂಡ ಹಗ್ಗ ಜಗ್ಗಾಟಗಳು ಕೂಡ ನಡೀತಾ ಇತ್ತು. ಒಂದೊಮ್ಮೆ ಸಂಪೂರ್ಣ ಬೆಂಬಲ ಅಂತ ಹೇಳ್ತಿದ್ರು, ಮತ್ತೊಮ್ಮೆ ಹರ್ಮಜ್ ಜಲಸಂಧಿಯನ್ನು ಕಂಪ್ಲೀಟ್ ಆಗಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ವ ಪ್ರಯತ್ನಗಳನ್ನು ಕೂಡ ಡೊನಾಲ್ಡ್ ಟ್ರಂಪ್ ಮಾಡಿದರು.
ಅದರಿಂದ ಇಡೀ ಜಗತ್ತಿಗೆ ತೈಲ ಸಂಕಷ್ಟ ಅಭಾವಗಳು ಕೂಡ ಸೃಷ್ಟಿಯಾಗಿತ್ತು. ಎಕ್ಸ್ಪೋರ್ಟ್ ಇಂಪೋರ್ಟ್ಗೂ ಕೂಡ ಭಾರಿ ಹೊಡೆತವನ್ನೇ ಕೊಟ್ಟಿತ್ತು. ಇದೀಗ ಅದೆಲ್ಲದಕ್ಕೂ ಕೂಡ ನಿರಾಳರಾಗುವಂತಹ ಸಂದರ್ಭ.